ಅಧಿಕಾರಿಗಳು ಹೇಳೋ ಪ್ರಕಾರ 1.2 TMC ನೀರನ್ನ ನದಿಗೆ ನಾವು ಬಿಟ್ಟಿವಿ ಅಂತ ಹೇಳ್ತಿದ್ದಾರೆ. ಬಿಡಬೇಕಾದ್ರೆ ನೀರು 1 ಕ್ಯೂಸೆಕ್ಸ್ ನೀರು ಬಿಡಬೇಕಾದ್ರೂ ಮುಖ್ಯಮಂತ್ರಿಗಳ ಆದೇಶ ಬೇಕಾಗ್ತದೆ, ಇಲ್ಲ ನೀರಾವರಿ ಸಚಿವರ ಆದೇಶ ಬೇಕಾಗ್ತದೆ, ಇಲ್ಲ ಸಲಹೆ ಸಮಿತಿಯ ಅಧ್ಯಕ್ಷರಾದ ತಿಮ್ಮಾಪುರ್ ಸರ್ ಅವರ ಆದೇಶ ಬೇಕಾಗ್ತದೆ. ಯಾವ ಆದೇಶ ಇರಲಾರ್ದ ಮೌಖಿಕವಾಗಿ ನೀರು ಬಿಟ್ಟಿದ್ದಾರೆ. ಅದು ಹಗಲತ್ತು ಬಿಟ್ಟಿಲ್ಲ, ರಾತ್ರಿ ನೀರು ಬಿಡ್ತಿದ್ದಾರೆ. ರಾತ್ರಿ ನೀರು ಬಿಡೋ ಉದ್ದೇಶ ಏನು? ಹಗಲತ್ತಾದ್ರೆ ಎಲ್ಲ ರೈತರಿಗೆ ಜನರಿಗೆ ಗೊತ್ತಾಗ್ತಾನೆ ಒಂದು ಉದ್ದೇಶ ಬಿಡ್ತಿದ್ದಾರೆ. ಈಗ ಕೇಳಿದ್ರಿಲ್ಲ, ಈ ಕೆಳಗಡೆಯಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ನೀರು ಕೇಳ್ತಿದ್ದಾರೆ ಅಂದ್ರೆ ಯಾರು ಯಾದಗಿರಿ ಜಿಲ್ಲಾಧಿಕಾರಿಗಳು ಏನಾರ ರಿಕ್ವೆಸ್ಟ್ ಮಾಡಿದ್ರು ಅಥವಾ ರಾಯಚೂರು ಜಿಲ್ಲಾಧಿಕಾರಿಗಳು ಏನಾರ ರಿಕ್ವೆಸ್ಟ್ ಮಾಡಿದ್ರು? ಯಾರು ರಿಕ್ವೆಸ್ಟ್ ಮಾಡಿಲ್ಲ. ಇವರು ಆಂಧ್ರಕ್ಕೆ ನೀರು ಬಿಡೋಗೋಸ್ಕರ ಆಂಧ್ರದ ಸಚಿವ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳು, ತೆಲಂಗಾಣದ ನೀರಾವರಿ ಸಚಿವರು ಇಲ್ಲಿರುವಂತಹ ನೀರಾವರಿ ಸಚಿವರಿಗೆ ನಮ್ಮ ಕರ್ನಾಟಕ ನೀರಾವರಿ ಸಚಿವರಿಗೆ ಮಾತಾಡಿದಕ್ಕೋಸ್ಕರ ಮೌಖಿಕವಾಗಿ ಆದೇಶ, ಫೋನ್ ಮುಖಾಂತರ ಆದೇಶ ಕೊಟ್ಟದಕ್ಕೆ ನೀರು ಬಿಡ್ತಿದ್ದಾರೆ. ಇದು ನಿಜಕ್ಕೂ ನಮ್ಮ ಕರ್ನಾಟಕ ರೈತರಿಗೆ ಮಾಡ್ತಿರುವಂತಹ ಅನ್ಯಾಯ.